ಶ್ರೀರಾಮುಲು ಅವರು ಮೋದಿಯವರ ಒಂದು ಸ್ನೇಹ ಸಂಬಂಧವೇ ಯಾರಿಗೂ ಗೊತ್ತಿಲ್ಲದಷ್ಟು ಇದೆ ಅನ್ನೋದು ನಮಗೆ ಗೊತ್ತಿದೆ. ನಮ್ಮ ವೀಕ್ಷಕರು ತಿಳಿಸ್ಕೊಡ್ಬೋದಾ? ನನಗೆ ಮೋದಿಜಿಯವರು ಗುಜರಾತ್ನ ಮುಖ್ಯಮಂತ್ರಿಗಳಿದ್ದಂಥ ಟೈಮಲ್ಲಿ ಕೂಡ ನನಗೆ ತುಂಬ ಆವಾಗಿನಿಂದ ಇಲ್ಲಿ ತನಕ ಕೂಡ ನನಗೆ ತುಂಬ ಅಂದರೆ ರಾಮ್ಲು ಅವರು ಅಂದೇಳಿ ನನ್ನ ಹೆಸರಿಟ್ಟು ಕರೀತಾರೆ. ನನಗೆ ಮೊದಲೇ ಸಂತೋಷವಾದಂಥ ವಿಷಯ ಅಂದರೆ ನನಗೆ ಮುಂಚೆ ಕರ್ನಾಟಕಕ್ಕೆ ಅವರು ಯಾವಾಗ ಬರ್ತಿದ್ರು ಮುಖ್ಯಮಂತ್ರಿಯಾಗಿ, ಅವತ್ತು ನನಗೆ ಪಾರ್ಟಿಯವರು ಮೋದಿಜಿಯವ್ರ ಜೊತೆಲಿ ಜೋಡಿಸಿ ಈ ಕಡೆ ಗದಗ, ಕೊಪ್ಪಳ, ಹುಬ್ಬಳ್ಳಿ, ಬಾಗಲಕೋಟೆ ಈ ಕಡೆ ಎಲ್ಲ ಕೂಡ ಅವ್ರ ಜೊತೆ ನಾನು ಪ್ರವಾಸವನ್ನು ಮಾಡ್ತಾಯಿದ್ದೆ. ಅವತ್ತಿನಿಂದ ನನ್ನ ಮೇಲೆ ಭಾಳ ವಿಶೇಷವಾದಂಥ ಪ್ರೀತಿ ಅಂದರೆ ಭಾಳ ಸಾರಿ ಬೈತಿರ್ತಾರೆ. ಉದಾಹರಣೆಗೆ ಒಂಥರ ಗದಗಿನಲ್ಲಿ ಅಲ್ಲಿ ಒಂದು ಪ್ರೋಟೋಕಾಲ್ಸ್ ಇತ್ತು. ಪ್ರೋಟೋಕಾಲ್ಸಿಂದ ಅವ್ರು ಬಂದ ತಕ್ಷಣ ಮೈಕ್ ಬಿಟ್ಕೊಡು. ಅವ್ರು ಮುಖ್ಯಮಂತ್ರಿ ಆಗಿದ್ದು, ಗುಜರಾತ್ ಮುಖ್ಯಮಂತ್ರಿ. ನಾನು ಆಗಿನ 2098 ಆ ಸಮಯದಲ್ಲಿ 2008 ಸಮಯದಲ್ಲಿ ಅವಾಗ ನಾನು ಆರೋಗ್ಯ ಮಂತ್ರಿ ಆಗಿದ್ದೆ. ಅವ್ರನ್ನ ಒಂದು ಅರ್ಧ ತಾಸು ಕಾಸ್ಬಿಟ್ಟಿದ್ರೆ ಅವ್ರು ಸಿಕ್ಕಾಪಟ್ಟೆ ರೇಗಾಡ್ಬಿಟ್ಟು. ನನ್ನ ಹತ್ರ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ರಾಮ್ಲು ಆಪ್ಕು ದೇಖ್ತಾವಮ್ಮಯ್ಯ ಅಂತಿದ್ದರು. ಹಂಗೆ ಫ್ರೆಂಡ್ಲಿ ಆಗಿರ್ತೀವಿ. ಹಂಗಾಗಿ ರಾಮ್ಲು ಅವ್ರ ಬಗ್ಗೆ ಅವರಿಗೆ ವಿಶೇಷವಾದಂಥ ಪ್ರೀತಿ, ಅಭಿಮಾನ ಇರೋ ಕಾರಣ ನಾನು ಪಾರ್ಲಿಮೆಂಟ್ 2014 ಹೋದಂಥ ಟೈಮಲ್ಲಿ ಕೂಡ ದೋಸ್ ಕೈಸಾಯ ಅಂತಿದ್ರು. ನನ್ನ ಹಂಗೆ ಫ್ರೆಂಡ್ಲಿ ಆಗಿ ನನ್ನ ಭಾಳಷ್ಟು ಹತ್ತಿರದಿಂದ ಕೂಡ ಮಾತಾಡ್ಸಿದ್ರು. ಮತ್ತು ಕಳೆದ ಚುನಾವಣೆಯಲ್ಲಿ ಕೂಡ ಬಳ್ಳಾರಿಗೆ ಬಂದಂಥ ಟೈಮಲ್ಲಿ ಕೂಡ ನನ್ನ ಪುರಾಣ ಮಿತ್ರ ಶ್ರೀರಾಮ್ಲು ಅಂದೇಳಿ ಸಂಬೋಧನೆ ಮಾಡೋದು. ಇಲ್ಲಿ ನಿನ್ನೆ ಬಂದಂಥ ಟೈಮಲ್ಲಿ ಕೂಡ ರಾಮ್ಲು आप तो पहली बार मेरे साथ में आए थे, अभी मेरे साथ में आ रहे हैं. ಮಿಡಿಲ್ ಬಿ आप ಮಿಸ್ हो गए थे तुम. ಅಂದರೆ ಮಿಡಿಲಲ್ಲಿ ತಾವು ಮಿಸ್ ಆಗಿಬಿಟ್ಟಿದ್ರಿ ಅಂತ ಹೇಳಿದ್ರು. ರಾಜ್ಯಕ್ಕೆ ಬಂದುಬಿಟ್ಟಿದ್ದೆ. ಎಸ್ ರಾಮ್ಲು ಗುಡ್ ಲಕ್ ಹಂಗೆ ಹಿಂಗೆ ಅಂತೇಳಿ, ಮತ್ತು ರಾಜ್ಯದ ವಿಚಾರಗಳು ಹೆಂಗೆಂಗಿದೆ, ಏನೇನಿದೆ ರಾಮ್ಲು ಹಂಗೆ ಹಿಂಗೆ ಅಂತೇಳಿ ವಿಚಾರ ಮಾಡ್ತಿದ್ರು. ಅಂದರೆ ನನಗೆ ಮುಂಚೆಯಿಂದ ಕೂಡ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವ್ರಿಗೆ ಪ್ರಧಾನಮಂತ್ರಿಗಳು, ಹಂಗಾಗಿ ನನಗೆ ವಿಶೇಷವಾದ ಗೌರವ ಇದೆ. ನಮ್ಮ ಪ್ರಧಾನಮಂತ್ರಿಗಳು ನನ್ನಂತ 140 ಕೋಟಿ ಜನರಲ್ಲಿ ನನ್ನೊಬ್ಬ ರಾಮ್ಲು ಅಂತೇಳಿ ಗುರುತಿಸ್ತಾರಲ್ಲ, ಅದು ನನ್ನ ಪುಣ್ಯ ಅಂತೇಳಿ ನನ್ನ ಜನರು ಕೊಟ್ಟಂತ ಆಶೀರ್ವಾದದಿಂದ ನನಗೆ ಗುರುತಿಸಂತ ಕೆಲಸ ಆಗ್ತಿದೆ. ಕಾಂಗ್ರೆಸ್ ಭದ್ರಕೋಟೆಯನ್ನ ಬಿಜೆಪಿ ಭದ್ರಕೋಟೆ ಮಾಡೋದ್ರಲ್ಲಿ ಪ್ರಮುಖ ಕಾರಣಕರ್ತರು ಶ್ರೀರಾಮುಲು ಅವರು ಹಾಗೂ ಜನಾರ್ದನ್ ರೆಡ್ಡಿ ಅವರು. ಇವತ್ತು ಜನಾರ್ದನ್ ರೆಡ್ಡಿ ಅವರು ವಾಪಸ್ ಗರ್ವಾಪ್ಸೆ ಆಗಿರೋದು ಶ್ರೀರಾಮುಲು ಅವ್ರಿಗೆ ಎಷ್ಟು ಬಲ ಬಂದಂತಾಗಿದೆ? ನೋ ಡೌಟ್. ನೋಡ್ರಿ, ಭಾರತೀಯ ಜನತಾ ಪಾರ್ಟಿಗೆ ನಾವು ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿ ಕಾಂಗ್ರೆಸ್ಸಿನ ಭದ್ರಕೋಟೆ ಇದು. ಅಮೇಥಿ, ರಾಯ್ಬರೇಲಿ, ಅಲ್ಲಿ ಉತ್ತರ ಪ್ರದೇಶದಲ್ಲಿ ಅಲ್ಲಿ ಆದ ನಂತರ ಸೋನಿಯಾ ಗಾಂಧಿ ಇಲ್ಲೇ ಬಂದು ನಿಲ್ತಾಳಂದರೆ ಇಲ್ಲಿ ಭದ್ರಕೋಟೆ ಇದ್ದಂಗೆ ಅಲ್ಲ. ಹಂಗಾಗಿ ಆ ಭದ್ರಕೋಟದಲ್ಲಿ ಅನೇಕ ಕಷ್ಟಪಟ್ಟು, ಅಂದರೆ ತುಂಬ ಪರಿಶ್ರಮವನ್ನು ಪಟ್ಟು ಭಾರತೀಯ ಜನತಾ ಪಾರ್ಟಿ ಬಾವುಟವನ್ನು ನಾನು ಮತ್ತು ಸ್ನೇಹಿತರಂಥ ಜನಾರ್ದನ್ ರೆಡ್ಡಿಯವರು ಜೊತೆಲಿ ಅನೇಕ ಮಂದಿ ಕಾರ್ಯಕರ್ತರು, ನಮ್ಮ ನಾಯಕರು ಭಾಳಷ್ಟು ಮಂದಿ, ಆ ತಾಯಿಯವರು ಸುಷ್ಮಾ ಸ್ವರಾಜರ ಆಶೀರ್ವಾದದಿಂದ ಮುಂದಾಳುತ್ತನ್ನು ನಾವು ತೊಗೊಂಡಿರ್ಬೋದು. ಅನೇಕ ಮಂದಿ ಕಾರ್ಯಕರ್ತರ ಆಶೀರ್ವಾದದಿಂದ ಇದು ಭಾರತೀಯ ಜನತಾ ಪಾರ್ಟಿ ಬಾವುಟವನ್ನು ಆರಿಸೋಂಥ ಕೆಲಸ ನಾವೆಲ್ಲರೂ ಮಾಡಿದ್ವಿ. ಇವತ್ತು ಜನಾರ್ದನ್ ರೆಡ್ಡಿಯವರು ಬೇರೆ ಬೇರೆ ಕಾರಣಗಳಿಂದ ದೂರ ಹೋದಂಥ ಟೈಮಲ್ಲಿ ಕೂಡ ಸ್ವಲ್ಪ ನೋವಿತ್ತು. ಯಾಕಂದರೆ ಜನಾರ್ದನ್ ರೆಡ್ಡಿಯವರು ಹೊಟ್ಟೋದ್ರಲ್ಲ ಅಂಥೇಳಿ. ಮತ್ತು ಪುನಃ ಜನಾರ್ದನ್ ರೆಡ್ಡಿಯವರು ವಾಪಸ್ ಆದಮೇಲೆ ನಮಗೆ ಪೂರ್ಣ ವಿಶ್ವಾಸ ಇದೆ. ಅಂದರೆ ಅವ್ರು ಬರೋದ್ರಿಂದ ಲಾಭ ಆಗಿದೆ, ಅದರಲ್ಲಿ ಬೇರೆ ಪ್ರಶ್ನೆ ಇಲ್ಲ. ನಮ್ಮ ನಾಯಕರಿದ್ದಾರೆ, ಅದರಲ್ಲಿ ಬೇರೆ ಪ್ರಶ್ನೆ ಇಲ್ಲ. ಅವ್ರು ಬರೋದ್ರಿಂದ ನಮಗೆ ಸ್ವಲ್ಪ ಶ್ರಮ ಕಡಿಮೆ ಆಗಿದೆ. ಅವ್ರದ್ದೇ ಆದಂಥ ಕ್ರೆಡಿಬಿಲಿಟಿ ಇರೋ ಕಾರಣ ಅವ್ರ ಶ್ರಮ ಕಡಿಮೆ ಆಗಿದೆ. 100ಕ್ಕೆ 100% ಈ ಸಾರಿ ಕೂಡ ಲೋಕಸಭೆಗೆ ನರೇಂದ್ರ ಮೋದಿಜಿಯವರ ಅಲೆ, ಯಡಿಯೂರಪ್ಪರ ಶ್ರಮ, ಅದೆಲ್ಲ ಕೂಡ ರಾಮ್ಲು ಅವ್ರಿಗೆ ಅನುಕೂಲ ಆಗುತ್ತೆ.